ಮಾಡಿದ್ದಾರೆ ಮರ್ತ್ಗಿರ್ತ ಹೋಗ್ಬೋದು ಅಂತ. ಯಾಕೆಂದ್ರೆ ಅವ್ರು ಹೋಗಿ ಬಂದ್ಮೇಲೆ ಮತ್ತೆ ಸಿದ್ದರಾಮಯ್ಯನವರು ಹೋಗಿ ಏನಾದ್ರು ಖರ್ಗೆ ಅವ್ರ ಮೈಂಡ್ ವಾಶ್ ಮಾಡ್ಬೋದು ಅಂತ ಅದು ಒಂದು ಸ್ಟ್ರಾಟಜಿ. ಯಾಕೆ ಅಂತಂದ್ರೆ ಇವ್ರದ್ದು ಯಾವಾಗ ಏನೇನ್ ನಡೆಗಳು ಹೇಳಕ್ ಆಗಲ್ಲ. ಪ್ರತಿಯೊಂದರಲ್ಲೂ ಕೂಡ ತುಂಬಾ ವೆಲ್ ಕ್ಯಾಲ್ಕುಲೇಟೆಡ್ ಮೂವ್ಸ್ ಇರ್ತವೆ ಇವ್ರದ್ದೆಲ್ಲರೂ. ಈಗ ನಾನು ಹೋಗಿ ಬಂದ್ ಮಾತಾಡಿದ್ಮೇಲೆ ಮತ್ತೆ ಸಿದ್ದರಾಮಯ್ಯನವರು ಹೋದ್ರೆ ಖರ್ಗೆ ಅವ್ರ ಮೂಡ್ ಚೇಂಜ್ ಆಗುತ್ತಾ, ಮನಸ್ಸು ಬದಲಾಗುತ್ತಾ, ಈ ತರದ್ದೆಲ್ಲ ಕ್ಯಾಲ್ಕುಲೇಷನ್ ಇರ್ಬೋದೇನೋ. ಯಾಕೆಂದ್ರೆ ಇವರೆಲ್ಲರೂ ಕೂಡ ರಾಜಕೀಯವನ್ನ ಅರ್ದು ಕುಡ್ದವ್ರು ಇವರು. 40 ವರ್ಷದ ರಾಜಕಾರಣಿಗಳಂತಂದ್ರೆ ಸಾಮಾನ್ಯ ರಾಜಕೀಯ ಇವ್ರು ನೋಡಿರಲ್ಲ. ಸೊ ಸದಾಶಿವ ನಗರದಿಂದ ಏರ್ಪೋರ್ಟ್ ವರೆಗೂ ಕೂಡ ಖರ್ಗೆ ಅವ್ರ ಜೊತೆ ಮಾತಾಡ್ಕೊಂಡು ಹೋಗಿದ್ದಾರೆ. ಮಾತಾಡುವಾಗ ಅವ್ರು ಡೆಫಿನೆಟ್ಲಿ ತಮ್ದೇನಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಅವ್ರು ಮಾಹಿತಿಯನ್ನ ಕೊಟ್ಟಿರ್ಬೋದು. ಇಲ್ಲ, ನಾನು ಪಕ್ಷಕ್ಕೋಸ್ಕರ ದುಡ್ದಿದ್ದೀನಿ, ನನ್ನ ತ್ಯಾಗ ತಮಗ್ ಗೊತ್ತಿದೆ, ನನ್ನ ಪಕ್ಷ ಸಂಘಟನೆಯ ಗೊತ್ತಿದೆ, ಕಳೆದ ಬಾರಿ ಚುನಾವಣೆಯಲ್ಲಿ ನಾನು ಯಾವ ರೀತಿ ಚಾಣಾಕ್ಷತನದಿಂದ ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೀವಿ ಅನ್ನೋದು ತಮಗೆ ಗೊತ್ತಿದೆ. ತಾವು ಹೇಳಿದ ರೀತಿಯಲ್ಲಿ ನಾನು 2.5 ವರ್ಷ ತುಟಿಪಿಟಕ್ಕನ್ನದೆ ಕಾಯ್ಕೊಂಡು ಇದ್ರೋದು ತಮಗೆ ಗೊತ್ತಿದೆ. ಈಗ ಮಾಡದಿದ್ರೆ ಇನ್ಯಾವಾಗ? ನಾನು ಕೆಪಿಸಿಸಿ ಅಧ್ಯಕ್ಷನಾಗಿದ್ದೀನಿ, ಅಧ್ಯಕ್ಷರಾದವರು ಮುಖ್ಯಮಂತ್ರಿ ಆಗ್ತಾರೆ. ಪರಮೇಶ್ವರ್ ಅವರು ಕೂಡ ಅಧ್ಯಕ್ಷರಾಗಿದ್ರು, ಆದ್ರೆ ಅವ್ರು ಕೊರಟಗೆರೆಯಲ್ಲಿ ಸೋತದ್ರಿಂದ ಮುಖ್ಯಮಂತ್ರಿ ಆಗಬೇಕಾಯ್ತು ಸಿದ್ದರಾಮಯ್ಯನವರು. ನಾನೇ ಅಧ್ಯಕ್ಷ, ನನ್ನ ಒಂದು ಅಧ್ಯಕ್ಷತೆಯಲ್ಲಿ ಚುನಾವಣೆಯನ್ನ ಫೇಸ್ ಮಾಡಿದ್ದೀವಿ, ಗೆದ್ದಿದ್ದೀವಿ. ಹೀಗಾಗಿ ನೀವು ಕೊಟ್ಟ ಮಾತಿನಂತೆ ಅದನ್ನ ನಡೆಸಿಕೊಳ್ಳಬೇಕು. ನಾನು ಯಾವತ್ತೂ ಕೂಡ ಪಕ್ಷಕ್ಕೆ ವಿರೋಧವಾಗಿ ನಡ್ಕೊಂಡಿಲ್ಲ.